ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮಗೆಲ್ಲ ಚಿಂಟು ಗುಂಡು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೊಸ ವಿಷಯದ ಬಗ್ಗೆ ಹೇಳ ಬಯಸ್ತೇನೆ. ಅದು ಏನಂತ ಹೇಳಿದ್ರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂದ್ರೆ ಲೇಬರ್ ಕಾರ್ಡ್. ಹೌದು ಸ್ನೇಹಿತರೆ, ಲೇಬರ್ ಕಾರ್ಡ್ ಹೊಂದಿರತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಅವರ ಮಕ್ಕಳ ಎಜುಕೇಶನ್ಗೆ ಶೈಕ್ಷಣಿಕ ಸಹಾಯಧನವನ್ನ ಪ್ರತಿ ವರ್ಷನೂ ಕೂಡ ಕಟ್ಟಡ ಮತ್ತು ಕಾರ್ಮಿಕರ ಕಲ್ಯಾಣ ಮಂಡಳಿ ಕೊಡ್ತಾ ಬಂದಿದೆ. ಅದೇ ರೀತಿ ಈ ವರ್ಷವೂ ಕೂಡ ಪ್ರಸಕ್ತ ವರ್ಷದ ಶೈಕ್ಷಣಿಕ ಸಾಲಿಗೆ ಶೈಕ್ಷಣಿಕ ಸಹಾಯಧನವನ್ನ ಕೊಡಬೇಕು ಎಂದು ನಿರ್ಧರಿಸಿ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹೌದು ಸ್ನೇಹಿತರೆ, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶ ಇದೆ. ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ಹಂಚಿಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಆನ್ ಆಗಿದ್ರೆ ನಾನು ಮಾಡುವ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೆಸೇಜ್ ಬರುತ್ತೆ. ಆಗ ನೀವು ಎಲ್ಲರಿಗಿಂತ ಮೊದಲು ನಮ್ಮ ವಿಡಿಯೋವನ್ನ ವೀಕ್ಷಿಸಬಹುದು. ಫ್ರೆಂಡ್ಸ್, ಈಗ ವರದಿಯಲ್ಲಿ ಮುಂದುವರಿಯೋಣ. ಕಟ್ಟಡ ಮತ್ತು ಇತರೆ ಕಲ್ಯಾಣ ಕಾರ್ಮಿಕ ಮಂಡಳಿ ಈ ವರ್ಷದ ಶೈಕ್ಷಣಿಕ ಸಾಲಿಗೆ SSLC ನಂತರದ ಅಂದ್ರೆ ಪೋಸ್ಟ್ ಮೆಟ್ರಿಕ್ ಅಂತ ಏನ್ ಕರಿತೀವಲ್ಲ ಅಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಾಕೋದಕ್ಕೋಸ್ಕರ ಡಿಸೆಂಬರ್ 30ನೇ ತಾರೀಕಿನವರೆಗೆ ದಿನಾಂಕವನ್ನ ನಿಗದಿಪಡಿಸಲಾಗಿರುತ್ತದೆ. ಈ ವರ್ಷದ ಡಿಸೆಂಬರ್ 30ನೇ ತಾರೀಕುವರೆಗೂ ಕೂಡ ಟೈಮ್ ಇರುತ್ತೆ. ದಯವಿಟ್ಟು ಅರ್ಜಿಗಳನ್ನ ಹಾಕುವಂತ ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಹಾಕಬಹುದು. ಪ್ರೌಢಶಾಲೆಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಹಾಗೂ ವೈದ್ಯಕೀಯ ಇಂಜಿನಿಯರಿಂಗ್ ನಲ್ಲಿ ವ್ಯಾಸಂಗ ಮಾಡುತ್ತಿರುವವರಿಗೆ 2025-26ನೇ ಸಾಲಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2025 ಅಂದ್ರೆ ಮುಂದಿನ ಡಿಸೆಂಬರ್ ತಿಂಗಳ ಕೊನೆಯ ದಿನಾಂಕದವರೆಗೂ ಕೂಡ ಲಭ್ಯವಿರುತ್ತದೆ. ಇದಕ್ಕೆ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಕಡ್ಡಾಯವಾಗಿ ಕರ್ನಾಟಕ ಕಾರ್ಮಿಕ ಮಂಡಳಿ ನೀಡುವಂತಹ ಕಾರ್ಡ್ ಅನ್ನ ಹೊಂದಿರಬೇಕು ಮತ್ತು ಕಟ್ಟಡ ಮತ್ತು ಇತರೆ ಕಾರ್ಮಿಕರಾಗಿರಬೇಕು. ಕಡ್ಡಾಯವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರಬೇಕು. ಅಂತವರ ಮಕ್ಕಳಿಗೆ ಅಂದರೆ ಒಂದು ಕುಟುಂಬದ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ದೊರೆಯುತ್ತದೆ. 2-3 ಜನ ಮಕ್ಕಳಿದ್ರೆ ಕೂಡ ಹಾಕೋದಿಕ್ಕೆ ಬರೋದಿಲ್ಲ, ಒಬ್ಬರಿಗೆ ಮಾತ್ರ ಅವಕಾಶವಿರುತ್ತೆ. ಹಾಗಾಗಿ ಯಾರಾದರೂ ಕುಟುಂಬದಲ್ಲಿ ಒಬ್ಬ ವಿದ್ಯಾರ್ಥಿ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ನಿಬಂಧನೆಗಳು ಏನು ಎಂದು ನೋಡುವುದಾದರೆ, ಏನ್ ತಂದೆ ಅಥವಾ ತಾಯಿ ಲೇಬರ್ ಆಗಿರ್ತಾರಲ್ಲ ಅವರಿಗೆ ಮಾಸಿಕ ವೇತನ ಅಂದ್ರೆ ತಿಂಗಳಿಗೆ 35,000ಕ್ಕಿಂತ ಕಡಿಮೆ ಸಂಪಾದನೆ ಇರಬೇಕು. ಅಂದ್ರೆ ದಿನಗೂಲಿ ಅಂತ ಏನ್ ಕರಿತೀವಲ್ಲ ಅದು 1,500ದಿಂದ ಕಡಿಮೆ ಇರಬೇಕು. ಮಿನಿಮಮ್ 1,000 ರೂಪಾಯಿಗಿಂತ ಕಡಿಮೆ ಇರಬೇಕು. 800-900 ಇದರ ಒಟ್ಟು ತಿಂಗಳಿಗೆ 35,000 ರೂಪಾಯಿಗಳನ್ನ ಮೀರಬಾರದು. ಇಂಥ ಕುಟುಂಬದಲ್ಲಿ ಒಬ್ಬರು ವಿದ್ಯಾರ್ಥಿಗೆ ಮಾತ್ರ ಈ ಸೌಲಭ್ಯವನ್ನ ನೀಡಲಾಗುತ್ತದೆ. ಮುಂಚೆ 2023-24ನೇ ಸಾಲಿನಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ವಿತರಣೆ ಮಾಡ್ತಾ ಇದ್ರು. ಈಗ ಅದನ್ನು ತೆಗೆದುಹಾಕಿ ಒಬ್ಬರಿಗೆ ಮಾತ್ರ ಅವಕಾಶ ಕೊಟ್ಟಿರ್ತಾರೆ. ಇನ್ನು ಪ್ರೋತ್ಸಾಹ ಧನ ಪಡೆಯುವ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಅದರ ಅಪ್ಲಿಕೇಶನ್ ಹಾಕುವ ಲಿಂಕ್ ಅನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ಅದನ್ನ ಕ್ಲಿಕ್ ಮಾಡುವ ಮೂಲಕ ನೀವು ನೇರವಾಗಿ ವಿಸಿಟ್ ಆಗಬಹುದು. ಇನ್ನು ದಾಖಲೆಗಳು ಏನು ಅಂತ ನೋಡೋದಾದ್ರೆ, ಒಂದು ಕುಟುಂಬದಿಂದ ಒಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಶೈಕ್ಷಣಿಕ ಪ್ರೋತ್ಸಾಹ ಧನ ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಏನಾದರೂ ಹಾಕಿದ್ದರೆ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ತಾರೆ. ಇನ್ನು ಬೇಕಾಗಿರೋ ದಾಖಲೆ ಪಾಸ್ಬುಕ್ ಜೆರಾಕ್ಸ್, ಅಕೌಂಟ್ ನಂಬರ್, IFSC ಕೋಡ್ ಸ್ಪಷ್ಟವಾಗಿ ಕಾಣುವಂತಿರಬೇಕು. ತಪ್ಪಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತದೆ. ಇನ್ನು SSLC ಮತ್ತು PUC ಅಂಕಪಟ್ಟಿಯಲ್ಲಿನ ವಿವರಗಳು ಸ್ಪಷ್ಟವಾಗಿ ಕಾಣ್ತಾ ಇರಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್ಗಳಲ್ಲೂ ಕೂಡ ನಿಮ್ಮ ಹೆಸರು ಆಗ್ಲಿ, ಡೇಟ್ ಆಫ್ ಬರ್ತ್ ಆಗ್ಲಿ, ನೀವು ತಗೊಂಡಿರ್ತಕ್ಕಂಥ ಮಾರ್ಕ್ಸ್ ಆಗ್ಲಿ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಿರ್ಬೇಕು. ಯಾವ್ದು ತಿದ್ದುಪಡಿ ಆಗಿರಬಾರ್ದು, ವೈಟ್ ಲೆಡ್ ಹಾಕಿರಬಾರ್ದು. ಈ ತರ ಕ್ಲಾರಿಟಿ ನೀಟಾಗಿ ಕಾಣಿಸ್ತಾ ಇರಬೇಕು. ಹಂಗಿದ್ರೆ ಮಾತ್ರ ಅರ್ಜಿ ಪಾಸ್ ಆಗುತ್ತೆ, ಇಲ್ಲ ಅಂದ್ರೆ ಪಾಸ್ ಆಗೋದಿಲ್ಲ, ರಿಜೆಕ್ಟ್ ಆಗುತ್ತೆ. ಇನ್ನು ಪದವಿ, ಸ್ನಾತಕೋತ್ತರ ಮತ್ತು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ವಿದ್ಯಾರ್ಥಿಗಳ ಅಂಕಪಟ್ಟಿಗಳು ವಿವರಗಳು ಸ್ಪಷ್ಟವಾಗಿ ಕಾಣುವಂತಿರಬೇಕು. ಈ ಹಿಂದಿನ 2 ಸೆಮಿಸ್ಟರ್ಗಳ ಅಂಕಪಟ್ಟಿಗಳನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ನೀವು ಮಾಸ್ ಕಾರ್ಡ್ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ಕಡ್ಡಾಯವಾಗಿ ಕ್ಲಿಯರ್ ಆಗಿ 500 MB ಗಿಂತ ಕಡಿಮೆ, 100 MB ಗಿಂತ ಜಾಸ್ತಿ ಈ ಒಂದು ಸೈಜ್ ನಲ್ಲಿ ನೀವು ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಯಾರು ಅರ್ಜಿಯನ್ನ ಸಲ್ಲಿಸ್ತಾರೋ ಅಂತ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ತಂದೆ ತಾಯಿ ಆಧಾರ್ ಕಾರ್ಡ್ ಗಳನ್ನ ಕಡ್ಡಾಯವಾಗಿ ತರಬೇಕು. ಅದನ್ನ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ. ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಡೆತ್ ಆಗಿದ್ದಾರೆ, ಆತರ ಏನಾದ್ರು ಇದ್ರೆ ಡೆತ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಲೇಬರ್ ಕಾರ್ಡ್ ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಪಾಸ್ಬುಕ್ ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಲೇಬೇಕು. OTP ತಗೊಂಡು ಲಾಗಿನ್ ಮಾಡಬೇಕಾಗುತ್ತೆ. ಇನ್ನು SSLC ಮಾಸ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಎರಡರಲ್ಲೂ ಕೂಡ ಹೆಸರು, ಜನ್ಮ ದಿನಾಂಕ, ತಂದೆ ಹೆಸರು ಕರೆಕ್ಟ್ ಆಗಿ ಮ್ಯಾಚ್ ಆಗುವಂತಿರಬೇಕು. ಯಾವ್ದು ಕೂಡ ಮಿಸ್ ಮ್ಯಾಚ್ ಇದ್ರೆ ಅಂತ ಅರ್ಜಿಯನ್ನ ರಿಜೆಕ್ಟ್ ಮಾಡ್ತಾರೆ. ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಲೇಬರ್ ಕಾರ್ಡ್ ಇದ್ದು ಆ ಲೇಬರ್ ಕಾರ್ಡ್ ಚಾಲ್ತಿಲಿರಬೇಕು. ಈ ಕಾರ್ಡ್ ಮಾಡಿಸಿರ್ಬೇಕು ಕಡ್ಡಾಯವಾಗಿ. ಮತ್ತೆ ಕೆಲಸವನ್ನು ಕೂಡ ಮಾಡ್ತಿರ್ಬೇಕು. ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಒಂದು ಅರ್ಜಿ ನಮೂನೆಯನ್ನ ತೆಗೆದುಕೊಂಡು ಅದರಲ್ಲಿ ಮೇಸ್ರಿ,
ಸಿಗ್ನೇಚರ್ ಮಾಡಿಸಿ ಅದನ್ನು ಕೂಡ ತಗೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಯಾವ ಯಾವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು? PUC, ITI, ಡಿಪ್ಲೊಮಾ, ಟೆಕ್ನಿಕಲ್ ಕೋರ್ಸ್, ಸ್ನಾತಕೋತ್ತರ ಕೋರ್ಸ್ ಅಂದ್ರೆ UG, PG ಮತ್ತೆ ಮೆಡಿಕಲ್, ಇಂಜಿನಿಯರಿಂಗ್ ಇಂತ ವಿದ್ಯಾರ್ಥಿಗಳು ಒಬ್ರು ಮಾತ್ರ ಅರ್ಜಿಯನ್ನ ಹಾಕಬಹುದು. ಪರ್ಸೆಂಟೇಜ್ ಅವರು ಎಷ್ಟು ಪರ್ಸೆಂಟೇಜ್ ತಗೊಂಡಿರ್ಬೇಕು ನೋಡೋದಾದ್ರೆ ಜನರಲ್ ಕ್ಯಾಟಗರಿನವರಿಗೆ ಅಂದ್ರೆ ಸಾಮಾನ್ಯ ವರ್ಗದವರು ಮಿನಿಮಮ್ 50% ತಗೊಂಡು ಪಾಸ್ ಆಗಿರ್ಬೇಕು. SC ಅಥವಾ ST ವರ್ಗದ ಸ್ಟೂಡೆಂಟ್ಗಳು 45% ಅನ್ನ ತಗೊಂಡು ಪಾಸ್ ಆಗಿದ್ರು ಕೂಡ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಹಾಕಬಹುದು. ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ ಈ ಹಿಂದೆ ತಿಳಿಸಿದಂತೆ 10ನೇ ತರಗತಿಯವರೆಗೆ 3,000 ರೂಪಾಯಿ ಇತ್ತು, ಈಗ ಜಾಸ್ತಿ ಮಾಡಿದೀವಿ ಅಂತ ಹೇಳಿದ್ದಾರೆ. ಇನ್ನು PUC, ITI, ಡಿಪ್ಲೊಮಾ, ಟೆಕ್ನಿಕಲ್ ಕೋರ್ಸ್ ಗಳಿಗೆ 4,000 ರೂಪಾಯಿ ಇತ್ತು. ಇನ್ನು ಡಿಗ್ರಿ ಕೋರ್ಸ್ ಗಳಿಗೆ 5,000 ರೂಪಾಯಿ ಇತ್ತು. UG, PG ಕೋರ್ಸ್ ಗಳಿಗೆ 6,000 ರೂಪಾಯಿ, ಇಂಜಿನಿಯರಿಂಗು ಮತ್ತು ಮೆಡಿಕಲ್ ನವರಿಗೆ 10,000 ರೂಪಾಯಿ ಇತ್ತು. ಈಗ ಅದನ್ನ ಶೇಕಡಾವಾರು ಜಾಸ್ತಿ ಮಾಡಿದೀವಿ ಅಂತ ಹೇಳಿದ್ದಾರೆ. ಇದನ್ನು ನಿಗದಿಪಡಿಸಿರೋದು ಮುಂಚೆ 2003-4 ಕೂಡ ಇದು ನಿಗದಿಯಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನೋಟಿಫಿಕೇಶನ್ ನೋಡ್ಕೊಂಡು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡು ಅನಂತರ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಮೊದಲು ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಸ್ಟೂಡೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸ್ಟೂಡೆಂಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವೇನಾದರೂ ಮುಂಚೆ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಡೈರೆಕ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಹೊಸಬ್ರಾಗಿದ್ರೆ ರೈಟ್ ಸೈಡ್ ಅಲ್ಲಿ ಮೇಲೆ ರಿಜಿಸ್ಟ್ರೇಷನ್ ಅಂತ ಒಂದು ಬಟನ್ ಕಾಣಿಸ್ತಿರುತ್ತೆ. ಆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID, ಹೆಸರು ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಬರೋ OTP ಅನ್ನ ಹಾಕಿ ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿ ನಂತರ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಂತರ ಹಿಂದಕ್ಕೆ ಬಂದು ಮತ್ತೆ ಸ್ಟೂಡೆಂಟ್ ಲಾಗಿನ್ ಪೇಜ್ ಗೆ ಹೋಗಿ ಲಾಗಿನ್ ಮಾಡ್ಕೊಂಡು ಅಲ್ಲಿ ನ್ಯೂ ಅಪ್ಲೈ ಸ್ಕಾಲರ್ಶಿಪ್ ಅಂತ ಒಂದು ಗ್ರೀನ್ ಕಲರ್ ಬಟನ್ ಶೋ ಆಗ್ತಿರುತ್ತೆ. ಆ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಿಮ್ಮ ಎಲ್ಲಾ ದಾಖಲಾತಿಯನ್ನ ಎಚ್ಚರಿಕೆಯಿಂದ ಭರ್ತಿ ಮಾಡಬೇಕು. SSLC ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎರಡು ಹೊಂದಾಣಿಕೆ ಆಗಬೇಕು. ಅದರಲ್ಲಿರ್ತಕ್ಕಂಥ ಹೆಸರು, ವಿಳಾಸ, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ ಎಲ್ಲವನ್ನು ಕೂಡ ನೀಟಾಗಿ ಭರ್ತಿ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ತುಂಬಾ ಎಚ್ಚರಿಕೆ ವಹಿಸಿ ಅರ್ಜಿಯನ್ನ ಹಾಕಿ. ಡಿಸೆಂಬರ್ 31ನೇ ತಾರೀಕಿನವರೆಗೂ ಕೂಡ ಕಾಲಾವಕಾಶ ಇರುತ್ತದೆ. ಹಾಗಾಗಿ ಅರ್ಜಿಯನ್ನ ಪ್ರತಿಯೊಬ್ಬರು ಕೂಡ ಓದುವಂತ ವಿದ್ಯಾರ್ಥಿಗಳು ಹಾಕಿ ಈ ಒಂದು ಸರ್ಕಾರದ ಯೋಜನೆಯ ಫಲವನ್ನ ಪಡ್ಕೋಬೇಕು. ಪ್ರತಿಯೊಬ್ಬರು ಹಾಕಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ.